ನಮಸ್ತೆ ವೀಕ್ಷಕರೇ, ನೀವು ನೋಡುತ್ತಾ ಇರುವುದು ಗಾಂಧಾರಿ ಮೆಣಸಿನ ಗಿಡ. ಇವತ್ತು ನಾನು ಗಾಂಧಾರಿ ಮೆಣಸಿನ ಚಟ್ನಿ ಮಾಡ್ತಾ ಇದ್ದೇನೆ. ಈ ಮೆಣಸನ್ನು ಜೀರಿಗೆ ಮೆಣಸು ಅಂತಲೂ ಕರೀತಾರೆ. ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನಾನಿಲ್ಲಿ 8 ಗಾಂಧಾರಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ತೊಟ್ಟನ್ನು ತೆಗೆದುಕೊಳ್ತಾ ಇದ್ದೇನೆ. ಆಮೇಲೆ ಒಮ್ಮೆ ತೊಳ್ಕೊಂಡು ಬನ್ನಿ. ನಂತರ ತೆಂಗಿನಕಾಯಿಯೊಂದಿಗೆ ರುಬ್ಬಿಕೊಳ್ಳುವಂಥದ್ದು. ರುಬ್ಬುವಾಗ ಸ್ವಲ್ಪ ಹುಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಮಿಕ್ಸಿ ಜಾರ್ನಲ್ಲಿ ರುಬ್ಬುವಾಗ ಸುಲಭ ಆಗ್ತದೆ. ನನ್ನ ಚಾನೆಲನ್ನು ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಯಾರೆಲ್ಲ ಜೀರಿಗೆ ಮೆಣಸು ಬೆಳೆದಿದ್ದೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ತೆಂಗಿನಕಾಯಿಯೊಂದಿಗೆ ರುಬ್ಬಿಕೊಳ್ಳುವಂಥದ್ದು. ನಾವಿಲ್ಲಿ 1 ಕಪ್ನಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇವೆ. ಆಮೇಲೆ ಖಾರಕ್ಕೆ ತಕ್ಕ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇವೆ. ನೀವು ನಿಮ್ಮ ಖಾರಕ್ಕೆ ತಕ್ಕ ಮೆಣಸನ್ನು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಜೀರಿಗೆ ಮೆಣಸಿನಲ್ಲಿ ಸುಮಾರು ವೆರೈಟಿಗಳಿವೆ. ಬಿಳಿ ಕಲರಿನದ್ದು, ನೇರಳೆ ಕಲರ್ನ ಗಾಂಧಾರಿ ಮೆಣಸು ಇದೆ. ನಾವಿಲ್ಲಿ ಟೇಸ್ಟಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇವೆ. ನೀವು ಬೇಕಿದ್ದರೆ ಮಾವಿನಕಾಯಿ ಸೀಸನ್ ಇದ್ದರೆ ಸ್ವಲ್ಪ ಮಾವಿನಕಾಯಿಯನ್ನು ಹುಳಿಗೆ ಸೇರಿಸ್ಕೊಳ್ಬಹುದು. ನೋಡಿ, ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿಕೊಳ್ಳುವಂಥದ್ದು. ಚಳಿ ಇರುವ ಟೈಮ್ ಆದರೆ ಸ್ವಲ್ಪ ಉಗುರು ಬೆಚ್ಚಗಿನ ಬಿಸಿನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಚಟ್ನಿ ರುಬ್ಬಿ ಸಿದ್ಧವಾಗಿದೆ. ಈಗ ಒಂದು ಪಾತ್ರೆಗೆ ಚಟ್ನಿಯನ್ನು ಹಾಕ್ಕೊಳ್ತಾ ಇದ್ದೇವೆ. ನಿಮಗೆ ಚಟ್ನಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಥರ ಮಾಡಿ ಇಟ್ಕೊಳ್ಳಿ. ನೀವು ದೋಸೆಗೆ ಚಟ್ನಿ ರುಬ್ತಾ ಇದ್ದರೆ ಸ್ವಲ್ಪ ಗಟ್ಟಿಯಾಗಿ ಚಟ್ನಿ ಇರಲಿ. ಇಡ್ಲಿಗೆ ಆಗಿದ್ದರೆ ಸ್ವಲ್ಪ ನೀರಾಗಿ ಮಾಡಿಕೊಳ್ಬಹುದು. ಈಗ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ಕೊಳ್ತಾ ಇದ್ದೇವೆ. ಆಮೇಲೆ ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಳುವಂಥದ್ದು. ಸೌತ್ ಇಂಡಿಯನ್ ಒಗ್ಗರಣೆಯನ್ನು ಹಾಕ್ಕೊಳ್ಳೋದು. ಸಾಸಿವೆ, ಉದ್ದಿನಬೇಳೆ, ಕೆಂಪು ಮೆಣಸು ಮತ್ತು ಕರಿಬೇವಿನ ಸೊಪ್ಪು. ಈ ಚಟ್ನಿ ದೋಸೆಗೆ, ಇಡ್ಲಿಗೆ ಬಹಳ ಚೆನ್ನಾಗಿರ್ತದೆ. ನೀವು ಮಲೆನಾಡಿನವರಾದರೆ, ಮಂಗಳೂರಿನವರಾದರೆ ನಿಮಗೆ ಗಾಂಧಾರಿ ಮೆಣಸು ಚಿರಪರಿಚಿತವಾಗಿರ್ತದೆ. ಇಲ್ಲಿ ಹೆಚ್ಚಿನ ಶ್ರಮ ಇಲ್ಲದೆ ಈ ಗಿಡ ಬೆಳೆಯುತ್ತದೆ. ಬೇರೆ ಕಡೆಯವರಾದರೆ ಪಾಟಲ್ಲಿ ಬೆಳೆಸ್ಕೊಳ್ಬಹುದು. ನಿಮಗೆ ಈ ಮೆಣಸು ಸಿಕ್ಕಿದರೆ ಈ ಚಟ್ನಿಯನ್ನು ಖಂಡಿತ ಮಾಡಿ ನೋಡಿ. ಹೊಟ್ಟೆಗೂ ಬಹಳ ಒಳ್ಳೆಯದು. ಗ್ಯಾಸ್ಟ್ರಿಕ್ ಸಮಸ್ಯೆ, ಅಜೀರ್ಣದ ಸಮಸ್ಯೆ ಏನೂ ಆಗೋದಿಲ್ಲ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆಯುರ್ವೇದದಲ್ಲೂ ಈ ಮೆಣಸನ್ನು ತುಂಬ ಹೆಲ್ತ್ ಬೆನಿಫಿಟ್ ಇದೆ ಎಂದು ಹೇಳ್ತಾರೆ. ಈ ಥರ ನಾನು ಚಟ್ನಿಯನ್ನು ಮಾಡಿಕೊಂಡಿದ್ದೇನೆ. ಇನ್ನು ಒಗ್ಗರಣೆಯನ್ನು ಹಾಕ್ಕೊಳ್ತೇನೆ. ನೋಡಿ ಫ್ರೆಂಡ್ಸ್, ಒಗ್ಗರಣೆಗೆ ಇಟ್ಟಿದ್ದೇನೆ. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೇನೆ. ಒಗ್ಗರಣೆಗೆ 2 ಸ್ಪೂನ್ನಷ್ಟು ತೆಂಗಿನ ಎಣ್ಣೆ. ನೀವು ಯಾವ ಅಡುಗೆ ಎಣ್ಣೆಯನ್ನು ಉಪಯೋಗಿಸ್ತೀರಾ ಅದೇ ಅಡುಗೆ ಎಣ್ಣೆಯನ್ನು ಉಪಯೋಗಿಸ್ಕೊಳ್ಳಿ. ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಒಗ್ಗರಣೆಯನ್ನು ಹಾಕ್ಕೊಳ್ಳೋದು. ಮಾಮೂಲು ಒಗ್ಗರಣೆ, ನೀವು ಹೇಗೆ ಯೂಶ್ವಲಿ ಮಾಡ್ತೀರಾ ಅದೇ ಥರ ಒಗ್ಗರಣೆ, ಸೌತ್ ಇಂಡಿಯನ್ ಒಗ್ಗರಣೆ ಎಲ್ಲ ಹಾಕ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ.
ನಿಮಗೆ ಈ ಮೆಣಸು ಮಂಗಳೂರು ಸ್ಟೋರ್ನಲ್ಲಿ ಸಿಗಬಹುದು. ಕರಾವಳಿ ಪ್ರದೇಶದಲ್ಲಿ ಎಲ್ಲ ಕಡೆಯಲ್ಲೂ ಬೆಳೆಯುತ್ತದೆ. ಇದರ ಬೀಜದಿಂದ ಸುಲಭವಾಗಿ ಗಿಡವನ್ನು ಮಾಡಿಕೊಳ್ಳಬಹುದು. ಬೆಂಗಳೂರಿನಲ್ಲಿ ಸ್ವಲ್ಪ ಶ್ರಮ ವಹಿಸಿದರೆ ಪಾಟಲ್ಲಿ ಬೆಳೆಸ್ಕೊಳ್ಬಹುದು. ಒಗ್ಗರಣೆ ಆಗ್ತಾ ಇದೆ. ಸ್ವಲ್ಪ ಆಗಿದಾಗ ಕೆಂಪು ಮೆಣಸನ್ನು ಹಾಕ್ಕೊಳ್ಬೇಕು. ನೋಡಿ, ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಸಿಡಿಯೋ ಶಬ್ದ ಕೇಳ್ತಾ ಇದೆ. ಒಗ್ಗರಣೆ ಆಗಿದೆ. ಇನ್ನು ಚಟ್ನಿಗೆ ಹಾಕ್ಕೊಳ್ಳೋದೆ. ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಈ ರೆಸಿಪಿಯನ್ನು ತಪ್ಪದೇ ಟ್ರೈ ಮಾಡಿ. ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.